ಸದ್ಯ ಭಾರತಕ್ಕೆ ರೆಬಲ್ ಆಗಿರುವಂತಹ ದೇಶ ಅಂದರೆ ಅದು ಪಾಕಿಸ್ತಾನ. ಹೆಚ್ಚಾಗಿ ಯಾಕೆ ಹೇಳಬೇಕು, ಪಾಕಿಸ್ತಾನದ ನಾಮ ಉಚ್ಚಾರಣೆ ಮಾತ್ರ ನಮ್ಮ ದೇಶದಲ್ಲಿ UAPAದಂತಹ ದೇಶದ್ರೋಹ ಪ್ರಕರಣಗಳಿಗೆ ಕಾರಣವಾಗುತ್ತೆ. ಆದರೆ ನಾನಿವಾಗ ಹೇಳೋ ಮಾಹಿತಿಯನ್ನು ಕೇಳಿದ್ರೆ ಖಂಡಿತವಾಗಿಯೂ ನೀವು ಬೆಚ್ಚಿ ಬೀಳ್ತೀರ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಜನತಾ ಏಜೆಂಟನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಎಲ್ರಿಗೂ ಗೊತ್ತೇ ಇದೆ, ಪಾಕಿಸ್ತಾನ ಅಂತ ಕೇಳಿದರೆ ಹುರಿದು ಬೀಳೋರು ಈ ದೇಶದಲ್ಲಿ ಹೆಚ್ಚು. ದೇಶ ಪ್ರೇಮ ಅಂತ ಇದನ್ನು ನಾವು ಕರಿಬೋದು. ಯಾಕಂತಂದರೆ ನಮ್ಮ ದೇಶಕ್ಕೆ ನಿರಂತರವಾಗಿ ಅನ್ಯಾಯ ಮಾಡ್ತಾ ಇರುವಂತಹ, ದೇಶದ್ರೋಹ ಮಾಡ್ತಾ ಇರುವಂತಹ ಈ ಪಾಕಿಸ್ತಾನ ದೇಶವನ್ನು ವಿರೋಧಿಸ್ತಾ ಇರುವಂತಹ ನಮ್ಮ ದೇಶದವರು ನಮ್ಮ ಭಾರತೀಯರು. ಆದರೆ ನಮಗರಿವಿಲ್ಲದೆ ಕೇಂದ್ರ ಸರ್ಕಾರ ನಮಗೆ ದೋಖ ಮಾಡ್ತಾ ಇದೆ ಅಂದರೆ ನೀವು ಇದನ್ನು ನಂಬಲೇಬೇಕು. ನಮಗರಿವಿಲ್ಲದೆ ನಾವು ನಮ್ಮ ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳಲ್ಲಿ 10 ವಸ್ತುಗಳು ಪಾಕಿಸ್ತಾನದಿಂದ ಬರ್ತಾ ಇದೆ ಅಂದರೆ ನೀವು ನಂಬಲೇಬೇಕು. ಆ ಎಲ್ಲ ವಸ್ತುಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ನಾವು ರಾಜಕೀಯಕ್ಕೋಸ್ಕರ ಆಗಿರ್ಬೋದು ಅಥವಾ ಇನ್ಯಾವುದೇ ವಿಚಾರಗಳಿಗೆ ಆಗಿರ್ಬೋದು, ಪಾಕಿಸ್ತಾನವನ್ನು ವಿರೋಧಿ ಸ್ಥಾನದಲ್ಲಿ ಕಂಡವರು. ಯಾವುದೇ ವಿಚಾರಗಳೇ ಬರಲಿ, ಪಾಕಿಸ್ತಾನ ಅನ್ನುವಂತಹ ಮಾತೆ ಅಲ್ಲಿ ಬರಲೇಬಾರದು. ಆದರೆ ಕೇಂದ್ರ ಸರ್ಕಾರ ದೇಶದ ಜನತೆಗೆ ದೊಡ್ಡ ದ್ರೋಹವನ್ನೇ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಮ್ಮ ದೇಶದ ಜನತೆಯಲ್ಲಿ ತೋರ್ತಾ ಇರುವಂತಹ ದೊಡ್ಡ ದೇಶದ್ರೋಹ ಅಂತಲೇ ಹೇಳ್ಬೋದು. ಬೇರೆ ಎಲ್ಲೂ ಸಿಗದಂತಹ ವಸ್ತು ಪಾಕಿಸ್ತಾನದಲ್ಲಿ ಮಾತ್ರ ಸಿಗುತ್ತಾ. ಆ ಒಂದು ವಸ್ತುವನ್ನು ಆಮದು ಮಾಡಿಕೊಂಡು ನಮ್ಮ ದೇಶದ ಜನತೆಗೆ ಸರಬರಾಜು ಮಾಡುತ್ತಾ. ಯಾವುದೆಲ್ಲ 10 ವಸ್ತುಗಳು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಭಾರತ ಪಾಕಿಸ್ತಾನದಿಂದ ಆಮದು ಮಾಡಿಕೊಳ್ಳುತ್ತೆ 10 ವಸ್ತುಗಳು. ಪ್ರತಿ ಮನೆಯಲ್ಲೂ ಇದರ ಉಪಯೋಗ ಆಗುತ್ತೆ. ಪಾಕಿಸ್ತಾನದಿಂದ ಭಾರತಕ್ಕೆ ಹಲವು ವಸ್ತುಗಳು ಆಮದಾಗುತ್ತವೆ. ಭಾರತದ ಮನೆಗಳಲ್ಲಿ ಪಾಕಿಸ್ತಾನದಿಂದ ಬರುವಂತಹ ವಸ್ತುಗಳು ಬಳಕೆ ಕೂಡ ಆಗುತ್ತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನದಿಂದ ಬರುವ ವಸ್ತುಗಳ ಸಂಖ್ಯೆ ಹಂತವಾಗಿ ಕಡಿಮೆ ಆಗ್ತಾನೂ ಇದೆ. ಡ್ರೈ ಫ್ರೂಟ್, ಚರ್ಮ, ಸೌಂದರ್ಯವರ್ಧಕಗಳು, ಸಿಮೆಂಟ್ ಸೇರಿದಂತೆ ಅನೇಕ ವಸ್ತುಗಳನ್ನು ಪಾಕಿಸ್ತಾನದಿಂದ ಭಾರತ ಖರೀದಿ ಮಾಡ್ತವೆ. ಪಾಕಿಸ್ತಾನದಿಂದ ಭಾರತ ಅತ್ಯಧಿಕವಾಗಿ ಖರೀದಿಸುವ ವಸ್ತು ಕಲ್ಲುಪ್ಪು ಅಥವಾ ಸೇಂದಾ ನಮಕ್, ರಾಕ್ ಸಾಲ್ಟ್ ಅಂತ ಇದಕ್ಕೆ ಹೇಳ್ತಾರೆ. ಭಾರತ ಈ ರಾಕ್ ಸಾಲ್ಟ್ಗೆ ಸಂಪೂರ್ಣವಾಗಿ ಪಾಕಿಸ್ತಾನದ ಮೇಲೆ ಅವಲಂಬಿತವಾಗಿದೆ. ನಮ್ಮ ದೇಶದಲ್ಲಿ ಮನೆಗಳಲ್ಲಿ ವಿಶೇಷವಾಗಿ ಈ ಒಂದು ಉಪ್ಪನ್ನು ಬಳಕೆ ಮಾಡಲಾಗುತ್ತೆ. ಇದರ ಜೊತೆಗೆ ಮುಲ್ತಾನ ಮಿಟ್ಟಿ, ಕಾಟನ್, ಮೆಟಲ್ ಕಾಂಪೌಂಡ್, ಸಲ್ಫರ್, ಕಲ್ಲು ಮತ್ತು ಸುಣ್ಣವನ್ನು ಸಹ ಭಾರತ ಖರೀದಿ ಮಾಡುತ್ತೆ. ಕನ್ನಡಕಗಳಲ್ಲಿ ಬಳಕೆಯಾಗುವ ಆಪ್ಟಿಕಸ್ ಸಹ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನದಿಂದಲೇ ಭಾರತಕ್ಕೆ ಬರುತ್ತೆ. ಪಾಕಿಸ್ತಾನದ ಚರ್ಮದ ಉತ್ಪನ್ನಗಳು, ಹಣ್ಣುಗಳು, ಕಾರ್ಬನಿಕ್ ಕೆಮಿಕಲ್ ಮತ್ತು ಮೆಟಲ್ ಕಾಂಪೌಂಡ್ ಭಾರತದಲ್ಲಿ ಹೆಚ್ಚು ಬೇಡಿಕೆಯನ್ನು ಹೊಂದಿವೆ. ಸಕ್ಕರೆಯಿಂದ ಮಾಡಲ್ಪಡುವ ಕನ್ಫೆಕ್ಷನರಿ ಪ್ರಾಡಕ್ಟ್ಗಳು ಸಹ ಪಾಕಿಸ್ತಾನದಿಂದಲೇ ಭಾರತಕ್ಕೆ ಬರುತ್ತದೆ. ಸ್ಟೀಲ್ ಮೇಲೆಯೂ ಸಹ ಪಾಕಿಸ್ತಾನದ ಮೇಲೆ ಭಾರತ ಹೆಚ್ಚು ಅವಲಂಬಿತವಾಗಿದೆ. ತಾಮ್ರವು ಸಹ ಪಾಕಿಸ್ತಾನದಿಂದಲೇ ಬರುವ ವಸ್ತುಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಈಗ ಹೇಳಿ, ನಮ್ಮ ದೇಶ ಪ್ರೇಮ ಎಷ್ಟು ದೊಡ್ಡದಾಗಿದೆ. ನಾವು ಯಾವ ರೀತಿಯಲ್ಲಿ ಚೈನಾದ ಅಪ್ಲಿಕೇಶನ್ಗಳನ್ನು ವಿರೋಧ ಮಾಡಿದ್ವು, ಅಪ್ಲಿಕೇಶನ್ಗಳ ಮೇಲೆ ದಿಗ್ಬಂಧನ ಹೇರಿದ್ವು, ಯಾಕೆ ನಮ್ಮ ದೇಶ ಅಥವಾ ನಮ್ಮ ಕೇಂದ್ರ ಸರ್ಕಾರ ಪಾಕಿಸ್ತಾನದಿಂದ ಆಮದು ಮಾಡುವಂತಹ ವಸ್ತುಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ದಿನನಿತ್ಯ ಉಪಯೋಗಿಸುವ ವಸ್ತುಗಳಲ್ಲಿ ಯಾಕೆ ಪಾಕಿಸ್ತಾನ ಎನ್ನುವಂತಹ ಒಂದು ಹೆಸರು ಅಡಗಿದೆ, ಯಾಕೆ ಇದನ್ನು ನಿಲ್ಲಿಸೋಕೆ ಸಾಧ್ಯ ಆಗ್ತಾ ಇಲ್ಲ, ಇದರ ಉತ್ಪಾದನೆ ಭಾರತದಲ್ಲಿ ಹೆಚ್ಚು ಮಾಡೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಈ ಒಂದು ವಿಚಾರವಾಗಿ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.